ಹಾಂ ನೋಡಿ, ಇವತ್ತು ಒಂದು ಡ್ರೆಸ್ ಪೀಸ್ ತೊಗೊಂಡಿದ್ದೀನಿ. ಇದರಲ್ಲಿ ಟಾಪು ಮತ್ತು ಬಾಟಮು ಎರಡಕ್ಕೂ ಕೂಡ ಬಟ್ಟೆ ಇರುತ್ತೆ. ಇದು ಬ್ಲ್ಯಾಕ್ ಇದೆಯಲ್ಲ, ಸ್ಟ್ರೈಪ್ ಇರೋದು, ಇದು ಟಾಪಿಗೆ ಬರುತ್ತೆ. ಇದು ಇದಕ್ಕೆ ವೇಲು, ಇದನ್ನು ತೆಗೆದಿರೋಣ. ಇದು ಪ್ಯಾಂಟಿಗೆ, ಗೊತ್ತಾಯ್ತಾ? ಇದರಲ್ಲಿ ನಾನು ಪುಷ್ಪಕ್ ಪ್ಯಾಂಟ್ ಹೊಲಿತಾ ಇದ್ದೀನಿ. ನಾವೆಲ್ಲ ಮಾಮೂಲಿ ಪುಷ್ಪಕ್ ಪ್ಯಾಂಟು ಅಂತ ಹೇಳ್ತೀವಿ. ಇದು ಪುಷ್ ಬ್ಯಾಕ್ ಪ್ಯಾಂಟ್ ಅಂತ, ಅಂದರೆ ಕಾಲಿನಲ್ಲಿ ಹಿಂದಕ್ಕೆ ಪುಷ್ ಮಾಡಬೇಕು ಅಂತ. ಹಾಕೊಂಡ್ಮೇಲೆ ಇಲ್ಲಿ ಕೆಳಗಡೆ ನರ್ಗೆ ಬರುತ್ತಲ್ಲ, ಅದಕ್ಕೆ ಪುಷ್ ಬ್ಯಾಕ್ ಪ್ಯಾಂಟ್ ಅಂತ ಅದನ್ನು ಹೊಲಿತಾ ಇದ್ದೀನಿ ಇದರಲ್ಲಿ. ಇದು ಟಾಪಿನ ಬಟ್ಟೆ. ಇದು ನೆಕ್ಸ್ಟು ನಾನು ಟಾಪ್ ಹೊಲಿಯೋದನ್ನು ಹೇಳ್ಕೊಡ್ತೀನಿ. ಫಸ್ಟು ಪುಷ್ ಬ್ಯಾಕ್ ಪ್ಯಾಂಟ್ ಅದನ್ನು ಇವಾಗ ಕಟ್ಟಿಂಗ್ ಮಾಡೋಣ, ಓಕೆನಾ? ನೋಡಿ, ಇದು ಅಂಚು, ಇಲ್ಲಿಂದ ಇಲ್ಲಿಗಿರೋದು ಅಂಚು. ಇದು 4 ಪದರ ಇದೆ ನೋಡಿ, 4 ಪದರ ಇದೆ. ಇದನ್ನು ಈ ರೀತಿ ಮಡಿಸೋ ಹಾಗಿಲ್ಲ, ಬಟ್ಟೆ ಎಷ್ಟಿದೆ ಅಂತ ತೋರಿಸ್ತಾ ಇದ್ದೀನಿ. ಇದನ್ನು ಎತ್ತಿಬಿಟ್ಟು 2 ಫೋಲ್ಡಲ್ಲಿ ಮೂಲೆ ಥರ ಮಡಿಸ್ಬೇಕು. ನಾನು ಪಟೇಲ ಪ್ಯಾಂಟಿಗೆ ಹೇಗೆ ಹೇಳ್ಕೊಟ್ಟಿದ್ದೋ ಆ ರೀತಿ ಮಡಿಸ್ಬೇಕು ಬಟ್ಟೆನ. ಈ ಮೂಲೆ ಮತ್ತು ಈ ಮೂಲೆ 2 ಮೂಲೆ ಥರ ಮಡಿಸ್ಬೇಕು. ನೋಡಿ, ಹೀಗೆ ಬರುತ್ತೆ. ಉದ್ದವನ್ನು ನಾವು ಇದನ್ನು ತಗೋಬೇಕು. ನೋಡಿ, ಇದು ಉದ್ದ, ಇದು ಕೂಡ ಉದ್ದ ಬರುತ್ತೆ. ಈ ರೀತಿ 3 ಮೂಲೆಯಲ್ಲಿ ಮಡಿಸಿ, ಆಮೇಲೆ ಇಲ್ಲಿ ಕಾಲಿನ ತಳಭಾಗ ಬರುತ್ತೆ, ಇದು ಮೇಲ್ಗಡೆ ಹೀಗೆ ಹೋಗುತ್ತೆ. ಆ ಥರ ಮಡಿಸಿ ನಾವು ಕಟಿಂಗ್ ಮಾಡಬೇಕು. ಈಗ ಮಡಿಸ್ತೀನಿ ಬಟ್ಟೆನ, ಓಕೆ? ಹಾಂ ನೋಡಿ, ಬಟ್ಟೆಯ ಪನ್ನ ದೊಡ್ಡ ಪನ್ನ ಇದೆ ನೋಡಿ. ಇದು ಇಲ್ಲಿಂದ ಇಲ್ಲಿವರೆಗೂ ನಮಗೆ ದೊಡ್ಡ ಪನ್ನ ಇದೆ ನೋಡಿ. ಇದು ಅಗಲ, ಬಟ್ಟೆಯ ಅಗಲ ಇದು, ಓಕೆನಾ? ನೋಡಿ, ಇಲ್ಲಿಂದ ಇಲ್ಲಿಗೆ ಅಗಲ ಇದೆ. ನಾವು ಇದು ಕ್ರಾಸಲ್ಲಿ ಈ ರೀತಿ ಮಡಿಸ್ಕೋಬೇಕು. ಈಗ ಮಡಿಸ್ತಾ ಇದ್ದೀನಿ, ಓಕೆನಾ? ನೋಡಿ, ಈ ರೀತಿ ಮೂಲೆ ಬರುತ್ತೆ. ಈ ಕಡೆ ನೋಡಿ, ಈ ರೀತಿ ಮೂಲೆ ಬರುತ್ತೆ. ಇಲ್ಲಿಂದ ಇಲ್ಲಿಗೆ ನಾವು ಉದ್ದ ತಗೊಳ್ತಾ ಇದ್ದೀವಿ. ಇದು ಕಾಲಿಂದು ಬಾಟಮ್ ಬರುತ್ತೆ, ಓಕೆನಾ? ಇಲ್ಲಿ ಕಾಲಿನ ಬಾಟಮ್ ಬರುತ್ತೆ, ಇಲ್ಲಿ ಸೊಂಟ ಬರುತ್ತೆ, ಇಲ್ಲಿ ಮೊಣಕಾಲು ಬರುತ್ತೆ, ಇಲ್ಲಿ ಆಸನದ ಸುತ್ತಳತೆ ಬರುತ್ತೆ. ಈಗ ಅದನ್ನು ನಾವು ರೆಡಿ ಮಾಡ್ಕೊಳ್ಳೋಣ. ನೋಡಿ, ಈ ಕಡೆ ಕೂಡ ನೋಡಿ ಈ ರೀತಿ ಮೂಲೆ ಬಂದಿದೆ, ಗೊತ್ತಾಯ್ತಾ? ಇದು ಹಾಂ ನೋಡಿ, ಡಬಲ್ ಫೋಲ್ಡಲ್ಲಿದೆ. ಇದು ಬಟ್ಟೆ ಎಷ್ಟಿದೆ ಅಂತ ಹೇಳ್ತೀನಿ. ನೋಡಿ, ಇಲ್ಲಿಗೆ 2 ಮೀಟ್ರ್ ಆಯಿತು. ಡಬಲ್ ಫೋಲ್ಡಲ್ಲಿ ಇದೆಯಲ್ಲ, ಎರಡು 65 ಇದೆ. 2 ಮೀಟ್ರು 65 ಸೆಂಟಿಮೀಟ್ರು ಬಟ್ಟೆ ಇದೆ. ಇವಾಗ ಇದನ್ನು ತ್ರಿಕೋನದಲ್ಲಿ ಮಡಿಸ್ಕೊಂಡಿದ್ದೀವಿ, ಗೊತ್ತಾಯ್ತಾ? ಇದು ತ್ರಿಕೋನದಲ್ಲಿ ಮಡಿಸ್ಕೊಂಡಿದ್ದೀವಿ. ನೋಡಿ, ಇದು ಬಟ್ಟೆ ಅಂತ ತಿಳ್ಕೊಳ್ಳಿ. ಇವಾಗ ನೋಡಿ, ಈ ಥರ ಡಬಲ್ ಫೋಲ್ಡಲ್ಲಿ ಬಂದಿತ್ತು ನೋಡಿ, ಈ ಥರ ಡಬಲ್ ಫೋಲ್ಡಲ್ಲಿ ಬಂದಿದ್ದನ್ನು ನಾನು ಇವಾಗ ಈ ರೀತಿ ಮಡಿಸ್ಕೊಂಡಿದ್ದೀನಿ, ಓಕೆನಾ? ನೋಡಿ, ಈ ರೀತಿ ಮಡಿಸ್ಕೊಂಡಿದ್ದೀನಿ ಬಟ್ಟೆನ. ಇಲ್ಲಿಗೆ ನಮಗೆ ಕಾಲಿನ ತಳಭಾಗದ ಸುತ್ತಳತೆ ಬರುತ್ತೆ, ಇಲ್ಲಿಗೆ ಆಸನ ಬರುತ್ತೆ, ಇಲ್ಲಿಗೆ ಸೊಂಟದ ಸುತ್ತಳತೆ ಬರುತ್ತೆ, ಗೊತ್ತಾಯ್ತಾ? ಇಲ್ಲಿಗೆ ಆಸನ ಬರುತ್ತೆ, ಇಲ್ಲಿ ಸೊಂಟದ ಸುತ್ತಳತೆ ಬರುತ್ತೆ. ಟೋಟಲಿ ನಮಗೆ ಎಷ್ಟು ಉದ್ದ ಬೇಕು ಅಂತಂದರೆ 46 ಇಂಚು ಬೇಕು. ಇಲ್ಲಿಂದ ಇಲ್ಲಿಗೆ 46 ಇಂಚ್ ಬೇಕು ಉದ್ದ. ಟೋಟಲಿ ಉದ್ದ ಮೇಲ್ಗಡೆ ಬೆಲ್ಟು ಮತ್ತು ಕಾಲಿನ ಉದ್ದ ಎಲ್ಲ ಸೇರಿ 46 ಬೇಕು. ಇದರಲ್ಲಿ ಪುಷ್ಪಕ್ ಪ್ಯಾಂಟಲ್ಲಿ 10 ಇಂಚನ್ನು ಜಾಸ್ತಿ ಮಾಡ್ಕೊಳ್ತೀವಿ ನಮಗೆ, ಆದ್ದರಿಂದ ಇದು ಟೋಟಲಿ 56 ಇಂಚು ಉದ್ದ ಆಗುತ್ತೆ.
46 ಪ್ಲಸ್ 10 ಇಂಚು, ಟೋಟಲಿ 56 ಇಂಚು ಉದ್ದ ಆಗುತ್ತೆ. ಓಕೆನಾ? ಪುಷ್ಪಕ್ ಪ್ಯಾಂಟ್ ಅಥವಾ ಪುಷ್ ಬ್ಯಾಕ್ ಪ್ಯಾಂಟ್ ಅಂತ ಪೂರ್ಣ ಉದ್ದ 46. ನಾವು ಇದರಲ್ಲಿ ಪುಷ್ಪಕ್ ಪ್ಯಾಂಟಿಗೆ 10 ಇಂಚನ್ನ ಎಕ್ಸ್ಟ್ರಾ ಇಟ್ಕೋಬೇಕು, ಅದಕ್ಕೆ ಟೋಟಲಿ 56 ಇಂಚ್ ಆಗುತ್ತೆ. ಕಾಲಿನ ಉದ್ದ 49 ಇಂಚ್ ಇಡಬೇಕು. ಬೆಲ್ಟ್ ಉದ್ದ 7 ಇಂಚು, ಬಾಟಮ್ ಅಗಲ 6 ಪ್ಲಸ್ 1 7, ಮೊಣಕಾಲಿನ ಅಗಲ 7 ಪ್ಲಸ್ 1 8, ಅಂದರೆ ಈ ಕಾಲಿನ ಅಗಲಕ್ಕಿಂತ 1 ಇಂಚು ಜಾಸ್ತಿ ಆಗುತ್ತೆ. ಆಸನದ ಅಗಲ 15.5 ಪ್ಲಸ್ 1 16.5 ಆಗುತ್ತೆ. ಆಸನದ ಡೀಪು 17 ಇಂಚು, ಮೊಣಕಾಲಿನ ಉದ್ದ 15 ಇಂಚು. ಇಷ್ಟಕ್ಕೆ ನಾವು ಸ್ಕೆಚ್ ಹಾಕಬೇಕು. ನೋಡಿ, ಈಗ 2 ಪದರ ಬಟ್ಟೆ ಇದೆ ಅಂತ ಹೇಳಿದ್ದೆ ನೋಡಿ, ಇಷ್ಟಿದೆ. ಇದನ್ನು ನಾವು ಈ ರೀತಿ ಮಡಿಸ್ಕೊಂಡಿದ್ದೀವಿ. ನಾವು ಈಗ ಈ ರೀತಿ ಮಡಿಸ್ಕೊಂಡ್ರೆ ನೋಡಿ, ಇಲ್ಲಿ ಬಾಟಮ್ ಅಗಲ ನೋಡಿ ಇಲ್ಲಿಗೆ ಬರುತ್ತೆ, ಬಾಟಮ್ ಅಗಲ ಇಲ್ಲಿಗೆ ಬರುತ್ತೆ, ಗೊತ್ತಾಯ್ತಾ? ಇದು ಬಾಟಮ್ ಅಗಲ ಬರುತ್ತೆ. ಈ ಬಾಟಮ್ ಅಗಲದಿಂದ 1 ಇಂಚು ನಾವು ಇದು ಮಡಿಕೆಗಾಗಿ ತಗೋಬೇಕು, ಗೊತ್ತಾಯ್ತಾ? 1 ಇಂಚು ಮಡಿಕೆಗಾಗಿ ತಗೋಬೇಕು. ಆಮೇಲೆ ಉದ್ದ ಇಲ್ಲಿಗೆ ಬರುತ್ತೆ, ಫುಲ್ ಟೋಟಲಿ ಇಲ್ಲಿಗೆ ಬರುತ್ತೆ. ಇಲ್ಲಿಗೆ ನಾವು ಇದು ಟೇಪಿಂದು 56 ಇಂಚನ್ನು ಇಲ್ಲಿಗೆ ಇಟ್ಕೋಬೇಕು. ಮೇಲಕ್ಕೆ ಇಲ್ಲಿ 1 2 ಇರುತ್ತೆ, ಇಲ್ಲಿಂದ ಇಲ್ಲಿಗೆ ಇಲ್ಲಿ ಇಟ್ಕೋಬೇಕು. 7 ಇಂಚಿಗೆ ಇಲ್ಲಿ ನಾವು ಇದನ್ನು ಬಿಡಬೇಕು, ಏನು ಬೆಲ್ಟಿಗೋಸ್ಕರ 7 ಇಂಚ್ ಬಿಡಬೇಕು. ಆಮೇಲೆ 1ರಿಂದ ಇದು ಆಸನದ ಡೀಪ್ 17 ಇಂಚು, ಇದು 7 ಇಂಚಿಗೆ ಇಲ್ಲಿಟ್ರೆ ಇಲ್ಲಿ 17ಕ್ಕೆ ಆಸನದ ಡೀಪು ಇಲ್ಲಿಗೆ ಬರುತ್ತೆ, ಗೊತ್ತಾಯ್ತಾ? ಇದು ಬೆಲ್ಟ್ ಉದ್ದ, ಇದು ಆಸನದ ಡೀಪು. ಆಮೇಲೆ ಇಲ್ಲಿಂದ ಇಲ್ಲಿಗೆ 15 ಇಂಚಿಗೆ ನಾವು ಮೊಣಕಾಲಿನ ಉದ್ದಕ್ಕೆ ಗೆರೆ ಹಾಕೋಬೇಕು. ಇದು 4 ಗೆರೆ ಹಾಕೋಬೇಕು. ಒಂದು ಕಾಲಿನ ಬಾಟಮು, ಇದು ಮೊಣಕಾಲು, ಇದು ಆಸನ, ಇದು ನಾವು ಬೆಲ್ಟ್ ಹಚ್ಚುತ್ತೀವಲ್ಲ ಅಲ್ಲಿ ಪ್ಲೇಸು. ಇಷ್ಟು ಗೆರೆಗಳನ್ನು ಈ ಬಟನ್ನಲ್ಲಿ ಹಾಕೋಬೇಕು. ನೋಡಿ, ಸೇಮು ಇದೇ ಥರ ಮಡಿಕೆ ಬಂದಿದೆ. ಬಟ್ಟೆ ತುಂಬ ಅಗಲ ಇರೋದು, ಉದ್ದ ಇರೋದ್ರಿಂದ ನಾನು ಈ ರೀತಿ ತೋರಿಸ್ತಾ ಇದ್ದೀನಿ. ನೋಡಿ, ಇಲ್ಲಿಗೆ ನಾವು ಮೇಲ್ಗಡೆ ಈ ಗೆರೆ ಹಾಕೋಬೇಕು, ಮತ್ತು ಇಲ್ಲಿಗೆ ಈ ಗೆರೆ ಹಾಕೋಬೇಕು ಆಸನದ ಸುತ್ತಳತೆದು. ನೋಡಿ, ಇಲ್ಲಿಗೆ ನಾವು ಬಾಟಮ್ಮು ಸುತ್ತಳತೆ ಹಾಕ್ಕೊಂಡಿರ್ತೀವಿ. ಇಲ್ಲಿಂದ ಇಲ್ಲಿಗೆ 15 ಇಂಚಿಗೆ ನಾವು ಮೊಣಕಾಲಿನ ಸುತ್ತಳತೆ ಹಾಕೋಬೇಕು. ಇವಾಗ ನಾನು ಅದನ್ನು ಹಾಕಿ ತೋರಿಸ್ತೀನಿ, ಓಕೆನಾ? ಹಾಂ, ನೋಡಿ, ಇದು ಬಾಟಮ್ ಸುತ್ತಳತೆ, ಇದು ಮೊಣಕಾಲಿನ ಸುತ್ತಳತೆ, ಇದು ಆಸನದ ಸುತ್ತಳತೆ, ಇದು ಬೆಲ್ಟಿಗೆ ಹಚ್ಚೋ ಪ್ಲೇಸ್ ಇದೆಯಲ್ಲ ಅಲ್ಲಿಗೆ ಬರುತ್ತೆ. ನೋಡಿ, ಇಲ್ಲಿ ಕಟ್ ಆಗುತ್ತೆ. ಇದನ್ನು ನಾವು ಹೀಗೆ ಕಟ್ ಮಾಡಿಕೊಂಡು ನೋಡಿ ಈ ರೀತಿ ಬರಬೇಕು, ಆಮೇಲೆ ಈ ರೀತಿ ಬರಬೇಕು. ಇದರಲ್ಲಿ ಏನು ಅಂದರೆ ನಾವು ಹಿಂಗೆ ಮಡಿಸ್ಕೊಂಡಿದ್ರು ನೋಡಿ, ಒಳಭಾಗದಲ್ಲಿ ಇನ್ನೂ ಜಾಸ್ತಿ ಕಟ್ಟಾಗಿರುತ್ತೆ. ಈಗ ಈ ಕಟ್ಟಾಗಿರೋ ಪ್ಲೇಸಿಗೆ ನಾವು ಈ ಕಡೆ ಬಟ್ಟೆ ಉಳಿದಿರುತ್ತಲ್ಲ, ಫಸ್ಟು ಬೆಲ್ಟಿಗೆ ತೊಗೊಂಡ್ಬಿಟ್ಟು ಆಮೇಲೆ ಇದಕ್ಕೆ ಜಾಯಿಂಟ್ ಮಾಡಬೇಕಾಗುತ್ತೆ. ಆ ರೀತಿ ಹೊಲಿಯೋದನ್ನು ತೋರಿಸ್ತೀನಿ, ಗೊತ್ತಾಯ್ತಾ? ಇವಾಗ ನೋಡಿ, ಬಟ್ಟೆ ಕಟ್ಟಿಂಗಲ್ಲಿ ನೋಡಿ, ಫಸ್ಟು ಇಲ್ಲಿಗೆ ನಾವು 6 ಪ್ಲಸ್ 1 7 ಇಟ್ಕೋಬೇಕು. ಆಮೇಲೆ ಇಲ್ಲಿ 1 ಇಂಚು ಕೂಳೆ ಇದಕ್ಕೆ ಬಾಟಮ್ ಮಡಿಸ್ಲಿಕ್ಕೆ. ಆಮೇಲೆ ನಮಗೆ ಉದ್ದ ಎಷ್ಟು ಬೇಕು? 56 ಬೇಕಲ್ವಾ? 56 ನೋಡಿ ಇಲ್ಲಿ ಇಟ್ಕೋಬೇಕು. 56 ಇಂಚಿಗೆ ನಾವು ಇಲ್ಲಿ ಫಿಕ್ಸ್ ಮಾಡ್ಕೊಂಡ್ಬಿಟ್ಟು ಆಮೇಲೆ ಮೇಲ್ಗಡೆ ಹೋಗಬೇಕು. ನೋಡಿ, ಉದ್ದಕ್ಕೆ ಇಟ್ಕೊಂಡಿದ್ದೀನಿ ಮೂಲೆಗೆ. ಇವಾಗ ನಮಗೆ ಬೆಲ್ಟಿಗೆ ಎಷ್ಟು ಬೇಕು? 7 ಇಂಚ್ ಬೇಕು. ಮೇಲಿಂದ ಬೆಲ್ಟಿಗೆ, ಇದು ಉದ್ದದಲ್ಲಿ ನಾನು ಇಟ್ಕೊಂಡಿರೋದು, ಬೆಲ್ಟಿಗೆ ಎಷ್ಟು ಬೇಕು? 7 ಇಂಚ್ ಬೇಕು. ಆಮೇಲೆ ಆಸನದ ಡೀಪ್ ಎಷ್ಟಿದೆ? 16 ಇದೆ, ಓಕೆನಾ?
ನೋಡಿ 56 ಕರೆಕ್ಟಾಗಿ ಇಟ್ಕೊಂಡಿದ್ದೀವಿ. ಇಲ್ಲಿ 1 ಇಂಚು ಮಡಿಸ್ಲಿಕ್ಕೆ ನೋಡಿ ಈ ಕಡೆ 7 ಇಂಚು ನಮಗೆ ಬೆಲ್ಟಿಗೆ ಬರುತ್ತೆ. ಇಲ್ಲಿಗೆ ಕ್ರಾಸ್ ಗೆರೆ ಹಾಕಿದ್ದೀವಿ ನೋಡಿ ಸ್ಟ್ರೈಟು. ಇಲ್ಲಿಗೆ ನಮ್ಮ ಕಟ್ಟಿಂಗ್ ಬರಬೇಕು. ಆಮೇಲೆ ನೋಡಿ ಇದು 15 ಇಂಚು ಅಲ್ಲ 16 ಇಂಚು 16 ಇಂಚು ನಮಗೆ ಆಸನದ ಡೀಪ್ ಬರುತ್ತೆ, ಇಲ್ಲಿಗೆ ಬರುತ್ತೆ. ಇದನ್ನು ಸ್ಟ್ರೈಟಾಗಿ ಕಟ್ ಮಾಡ್ಕೋಬೇಕು. ಇಲ್ಲಿ ಕ್ರಾಸ್ ಬಟ್ಟೆ ಜಾಯಿಂಟ್ ಮಾಡ್ಕೋಬೇಕು. ನೋಡಿರಿ ಇದರಲ್ಲೂ ಅಷ್ಟೇ ಒಳಭಾಗದ ಮಡಿಕೆಗೆ ಜಾಸ್ತಿ ಕ್ರಾಸ್ ಹೋಗಿರುತ್ತೆ, ಅದಕ್ಕೆ ಈ ಕಡೆ ಇರೋ ಬಟ್ಟೆನ ಹಚ್ಚಬೇಕಾಗುತ್ತೆ. ಓಕೆನಾ. ಇವಾಗ ಮೊಣಕಾಲಿನ ಉದ್ದ ನಮಗೆ ಎಷ್ಟು ಬೇಕಾಗಿತ್ತು? 10 ಇಂಚು ಜಾಸ್ತಿ ಮಾಡ್ಕೊಂಡಿರ್ತೀವಿ ಇದರಲ್ಲಿ. ನೋಡಿ ನಮಗೆ 10 ಇಂಚು ಜಾಸ್ತಿ ಮಾಡ್ಕೊಂಡಿರ್ತೀವಿ ಪುಷ್ಪಕ್ ಪ್ಯಾಂಟಲ್ಲಿ. ನೋಡಿ ಇಲ್ಲಿಂದ ನಮಗೆ 15 ಇಂಚು ಮೊಣಕಾಲಿನ ಉದ್ದ ಬೇಕಾಗಿತ್ತು, ಗೊತ್ತಾಯ್ತಾ? ಇಲ್ಲಿಂದ ಇಲ್ಲಿಗೆ ಮೊಣಕಾಲಿನ ಉದ್ದ ಬೇಕಾಗಿದೆ. ಇಲ್ಲಿ 10 ಇಂಚು ಜಾಸ್ತಿ ಮಾಡ್ಕೊಂಡಿದ್ದೀವಿ. ಅದರಲ್ಲಿ ನಾವು ಅರ್ಧ ಮಾಡ್ಕೋಬೇಕು. 10 ಇಂಚಲ್ಲಿ ಅರ್ಧ ಮಾಡ್ಕೊಂಡ್ರೆ 5 ಇಂಚ್ ಬರುತ್ತೆ. ಇದು ಮೊಣಕಾಲಿನ ಉದ್ದ ಆಗುತ್ತೆ. ಯಾಕೆಂದರೆ ಇಲ್ಲೆಲ್ಲ ಸುಕ್ಕು ಬರುತ್ತಲ್ಲ, ಆದ್ದರಿಂದ ಇದು ಮೊಣಕಾಲಿನ ಉದ್ದ ಆಗುತ್ತೆ. ಈ ಮೊಣಕಾಲಿನ ಉದ್ದಕ್ಕೆ ನೋಡಿ ಇಲ್ಲಿ ಆಸನದ ಸುತ್ತಳತೆಗೆ ಇಲ್ಲಿ ಆಸನದ ಅಗಲ ನಾವು 16 ಇಟ್ಟಿರ್ತೀವಲ್ಲ, ಅಲ್ಲಿಗೂ ಈ ಮೊಣಕಾಲಿನ ಉದ್ದಕ್ಕೂ ಕ್ರಾಸ್ ಗೆರೆ ಹಾಕಬೇಕು. ಈ ಶೇಪಲ್ಲಿ ಇದೆಯಲ್ಲ, ಈ ಥರ ಕ್ರಾಸ್ ಗೆರೆ ಹಾಕಬೇಕು, ಗೊತ್ತಾಯ್ತಾ? ಈ ಕ್ರಾಸ್ ಗೆರೆ ಹಾಕ್ಬಿಟ್ಟು ಇಲ್ಲಿಂದ ಇಲ್ಲಿಗೆ ನೇರ ಗೆರೆ ಹಾಕಬೇಕು. ಇದಕ್ಕೆ ಒಳಗಡೆ ಬರೋ ಹಂಗಿಲ್ಲ, ಆದ್ದರಿಂದ ನೇರ ಗೆರೆ ಹಾಕಬೇಕು. ನೋಡಿ ಅಲ್ಲಿಗೆ ನೋಡಿ, ಇಲ್ಲಿಂದ ಇಲ್ಲಿಗೆ ಈ ರೀತಿ ಕ್ರಾಸ್ ಗೆರೆ ಹಾಕಬೇಕು. ಇದು ಮೇಲಕ್ಕೆ ಹೀಗೆ ಬರುತ್ತೆ, ಇಲ್ಲಿ ಕಟ್ಟಿಂಗಿಗೆ ನಾವು ಜಾಯಿಂಟ್ ಮಾಡ್ಕೊಳ್ಳೋದು. ಓಕೆನಾ? ಇವಾಗ ನೋಡಿ 3 ಮೂಲೆ ಹಂಗೆ ಮಡಿಸ್ಕೊಂಡಿದ್ದೀವಿ ನಾವು. ಇಲ್ಲಿ ಬಾಟಮ್ ಬರುತ್ತೆ, ಇಲ್ಲಿ 1 ಇಂಚು ಮಡಿಸ್ಲಿಕ್ಕೆ ನಾವು ಇಲ್ಲಿ 10 ಇಂಚು ಎಕ್ಸ್ಟ್ರಾ ಮಾಡ್ಕೊಂಡಿರ್ತೀವಲ್ಲ, ಅದಕ್ಕೆ ಇಲ್ಲಿಂದ ಇಲ್ಲಿಗೆ 15 ಇಂಚ್ ಇಟ್ಕೋಬೇಕು. 5 ಇಂಚು ಎಕ್ಸ್ಟ್ರಾ ತಗೊಂಡು ಇದು ಮೊಣಕಾಲಿನ ಸುತ್ತಳತೆ ಮಾಡ್ಕೊಂಡಿದ್ದೀವಿ. ಇದು ಆಸನದ ಸುತ್ತಳತೆ ಕಾಣಿಸುತ್ತಾ? ಇದು 15.5 ಇದೆ. 15.5 ಪ್ಲಸ್ 1 16.5 ಇದೆ. ಇದು ನಾವು ಬೆಲ್ಟ್ ಹಚ್ಚುತ್ತೀವಲ್ಲ ಅಲ್ಲಿಗೆ ಬಂದಿರುತ್ತೆ, ಗೊತ್ತಾಯ್ತಾ? ಇವಾಗ ನೋಡಿದ್ರಲ್ಲ, ನೋಡಿ ಇಷ್ಟು ಕಟ್ಟಿಂಗ್ ಮಾಡ್ಕೊಂಡಿದ್ದೀನಿ, ಸ್ಕೆಚ್ ಹಾಕಿದ್ದೀನಿ. ಇವಾಗ ಕಟ್ಟಿಂಗ್ ಮಾಡಬೇಕು. ನೋಡಿ ಈ ಗೆರೆನಲ್ಲಿ ಕಟ್ ಮಾಡ್ಕೊಂಡು ಬಂದು ನೋಡಿ ಈ ಗೆರೆನಲ್ಲಿ ಕಟ್ ಮಾಡ್ತಾ ಹೋಗಬೇಕು. ಕಟ್ ಮಾಡಿ ಇದನ್ನು ಸ್ಟ್ರೈಟ್ ಕಟ್ ಮಾಡಬೇಕು. ಆಮೇಲೆ ಇದನ್ನು ಕಟ್ ಮಾಡಬೇಕು. ಇಲ್ಲಿ ಉಳಿದಿರುತ್ತಲ್ಲ ಕ್ರಾಸ್ ಪೀಸು, ಈ ಕ್ರಾಸ್ ಪೀಸ್ನ ಇಲ್ಲಿಗೆ ಜಾಯಿಂಟ್ ಮಾಡ್ಕೋಬೇಕು. ಇಲ್ಲಿ ಉಳಿದಿರೋ ಬಟ್ಟೆನೆಲ್ಲ ಸೇರಿಸಿ ನಾವು ಫಸ್ಟು ಬೆಲ್ಟಿಗೆ ಕಟ್ ಮಾಡಿಕೊಂಡು ಮಿಕ್ಕಿದ ಬಟ್ಟೆನ ಈ ಒಳಭಾಗದಲ್ಲಿ ಬೇರೆ ಜಾಯಿಂಟ್ ಇದೆಯಲ್ಲ ಸಾಕಾಗದೆ ಹೋಗಿದ್ದು ಅಲ್ಲಿಗೆ ಹಚ್ಕೋಬೇಕಾಗುತ್ತೆ. ಓಕೆನಾ? ಇವಾಗ ಕಟ್ಟಿಂಗ್ ಮಾಡೋಣ. ನೋಡಿ ಇಷ್ಟು ಬಂದಿದೆ. ಇವಾಗ ಇದಿಷ್ಟು ಕಟ್ ಮಾಡ್ಕೋಬೇಕು. ನೋಡಿ ಕಟ್ಟಿಂಗು ಇಷ್ಟ ಆಯಿತು.
ಗೊತ್ತಾಯ್ತಾ? ನೋಡಿ ಇಷ್ಟು ಕಟ್ಟಿಂಗ್ ಆಯಿತು. ಇವಾಗ ನಾವು ಇಲ್ಲಿಗೆ ಜಾಯಿಂಟ್ ಮಾಡ್ಕೋಬೇಕಾಗುತ್ತೆ. ನೋಡಿ ಇಲ್ಲಿಗೆ ಮತ್ತು ಈ ಭಾಗಕ್ಕೆ ಜಾಯಿಂಟ್ ಮಾಡ್ಕೋಬೇಕಾಗುತ್ತೆ. ನೋಡಿ ಇಲ್ಲಿ ಮಡಿಕೆ ಇದೆ, ಈ ಮಡಿಕೆನ ನಾವು ಕಟ್ ಮಾಡಬೇಕು. ನೋಡಿ ಈ ಪೀಸು ಸಾಕಾಗಲ್ಲ, ನೋಡಿ ಇಲ್ಲಿಗೆ ಈ ಪೀಸು ಸಾಕಾಗಲ್ಲ. ಆದ್ದರಿಂದ ನಾವು ಇಲ್ಲಿಗೆ ಇದರಲ್ಲಿ ಸಣ್ಣ ಪೀಸ್ ಮಾತ್ರ ಕಟ್ ಮಾಡ್ಕೋಬೋದು ಇಷ್ಟನ್ನು. ಇನ್ನು ದೊಡ್ಡ ಪೀಸನ್ನು ಅದರಲ್ಲಿ ಕಟ್ ಮಾಡ್ಕೊಳ್ಳೋಣ. ಇವಾಗ ಈ ಕ್ರಾಸಿಗೆ ಹತ್ತಲಿಕ್ಕೆ ಬಟ್ಟೆ ಯಾವ ರೀತಿ ತೊಗೋಬೇಕು ಅಂತಂದರೆ ನೋಡಿ ಇದು ಈ ರೀತಿ ಇದೆ. ಇವಾಗ ನಾವು ಇಲ್ಲಿ ಒಂದು ಬಟ್ಟೆ ಇಟ್ಕೊಳ್ಳೋಣ. ನೋಡಿ ಇದಕ್ಕೆ ನೇರವಾಗಿ ಬರಬೇಕು. ಇಲ್ಲಿ ಹತ್ತಲಿಕ್ಕೆ ಒಂದು ಸ್ವಲ್ಪ ಮಾರ್ಜಿನ್ ಬಿಟ್ಬಿಟ್ಟು ಈ ರೀತಿ ಇಟ್ಕೋಬೇಕು. ಓಕೆನಾ? ನೋಡಿ ಇಲ್ಲೂ ಹಂಚಿದೆ, ಇಲ್ಲೂ ಹಂಚಿದೆ. ಇದು ಮಾರ್ಜಿನ್ ಬಿಟ್ಟು ನಾನು ಹತ್ತಲಿಕ್ಕೆ ಮಾರ್ಜಿನ್ ಬಿಟ್ಟು ಇವಾಗ ಈ ರೀತಿ ಇಟ್ಟಿದ್ದೀನಿ. ಓಕೆನಾ? ಇವಾಗ ಮತ್ತೆ ಇದನ್ನು ಮೇಲೆ ಮಡಿಸ್ಬೇಕು ಅದೇ ರೀತಿ. ಈಗ ನೋಡಿ ಇಲ್ಲಿ ಬಟ್ಟೆ ಇಟ್ಟಿದ್ದೀನಿ ನೋಡಿರಿ, ಇದು ಎಕ್ಸ್ಟ್ರಾ ಬಟ್ಟೆ ಇಟ್ಟಿರೋದು, ಇದಕ್ಕೆ ಹತ್ತಲಿಕ್ಕೆ ಎಕ್ಸ್ಟ್ರಾ ಬಟ್ಟೆ ಇಟ್ಟಿರೋದು. ಇದನ್ನು ಇವಾಗ ಇದು ಮಾಡ್ತಾ ಇದ್ದೀನಿ. ಇವಾಗ ಇದಿದೆಯಲ್ಲ ಇದ್ರ ಮಾರ್ಜಿನ್ನು ಇಲ್ಲಿಗೆ ನಾವು ಕಟ್ಟಿಂಗ್ ಮಾಡಬೇಕು. ಓಕೆನಾ? ಅದೇ ಅಳತೆಗೆ ಜಾಯಿಂಟ್ ಮಾಡ್ಕೊಂಡಂಗೆ ಆಗುತ್ತೆ. ಇದನ್ನು ನೇರ ಕಟ್ ಮಾಡಬೇಕು. ಇದನ್ನು ಜಾಯಿಂಟ್ ಮಾಡಿದ ಮೇಲೆ ಇದನ್ನು ಒಂದು ಸ್ವಲ್ಪ ಕ್ರಾಸ್ ಇದೆಯಲ್ಲ ಅದನ್ನು ಆಮೇಲೆ ಕಟ್ ಮಾಡ್ಕೊಳ್ಳೋಣ. ಏಕೆಂದರೆ ಇದು ಒಂದು ಸ್ವಲ್ಪ ವ್ಯತ್ಯಾಸ ಇದೆ, ಅದಕ್ಕೆ ಜಾಯಿಂಟ್ ಮಾಡಾದಮೇಲೆ ನೀಟಾಗಿ ಕಟ್ ಮಾಡ್ಕೋಬೋದು. ಇಲ್ಲಾಂದರೆ ಇವಾಗ ಬೇಕಾದರೂ ನೀಟಾಗಿ ಕಟ್ ಮಾಡ್ಕೋಬೋದು. ಅದೇ ಅಳತೆಗೆ ವ್ಯತ್ಯಾಸ ಆದರೆ ಅಂತ ನಾನು ಆಮೇಲೆ ಕಟ್ ಮಾಡ್ಕೊಳ್ತೀನಿ. ಓಕೆನಾ? ಇವಾಗ ಇದಿಷ್ಟಾಯಿತು, ಕೆಳಗಡೆ ಪೀಸಿಗೆ ಜಾಯಿಂಟ್ ಆಯಿತು. ಈಗ ಮೇಲ್ಗಡೆ ಪೀಸಿಗೆ ಇಷ್ಟು ಜಾಯಿಂಟ್ ತೊಗೋಬೇಕು ನಾವು. ನೋಡಿ ಇದು ಮೇಲ್ಗಡೆ ಪೀಸ್ ಇದೆಯಲ್ಲ ಇದಕ್ಕೆ ಇಷ್ಟು ಜಾಯಿಂಟ್ ತೊಗೋಬೇಕು. ಇಲ್ಲಿನ ಬಟ್ಟೆನ ಹೀಗಿಟ್ಕೊಂಡಿದ್ದೀನಿ ನಾನು. ನೋಡಿ ಇಲ್ಲಿ ಜಾಯಿಂಟಿಗೆ ಇಷ್ಟು ಬಟ್ಟೆ ಇಟ್ಕೊಂಡಿದ್ದೀನಿ. ಇದನ್ನು ಒಂದು ಸ್ವಲ್ಪ ಕೆಳಭಾಗಕ್ಕೆ ಎಳೆದ್ಬಿಟ್ಟು ನೋಡಿ ಇಷ್ಟು ಜಾಯಿಂಟಿಗೆ ಇಷ್ಟು ಇಟ್ಕೊಂಡಿದ್ದೀನಿ. ಇದು ಕ್ರಾಸ್ ಆಗಿದೆ ಆದ್ದರಿಂದ ನೋಡಿ ಇಷ್ಟು ಇಟ್ಕೊಂಡಿದ್ದೀನಿ. ಇದಿಷ್ಟು ಕಟ್ ಮಾಡಿಬಿಟ್ರೆ ಈ ಬಟ್ಟೆನಲ್ಲಿ ನೋಡಿ ಇದಿಷ್ಟನ್ನ ಇಲ್ಲಿಗೆ ಜಾಯಿಂಟ್ ಮಾಡಿಬಿಟ್ರೆ ಓಕೆನಾ? ಮೇಲ್ಭಾಗಕ್ಕೆ ಇದನ್ನು ಜಾಯಿಂಟ್ ಮಾಡೋದು, ಒಳಭಾಗಕ್ಕೆ ಅದನ್ನು ಜಾಯಿಂಟ್ ಮಾಡಿದರೆ ಈಗ ಫುಲ್ ಫಿಲ್ ಆಯಿತು. ಇಲ್ಲಿ ನಮಗೆ ಕಟ್ಟಾಗಿತ್ತಲ್ಲ ಅದು ಫುಲ್ ಫಿಲ್ ಆಯಿತು. ಈಗ ನೋಡಿ ಇದು ಫುಲ್ ಪುಷ್ಪಕ್ ಪ್ಯಾಂಟ್ ಕಟ್ಟಿಂಗ್ ಆಯಿತು. ಈಗ ನೆಕ್ಸ್ಟ್ ನಾವು ಬೆಲ್ಟ್ ಪೀಸ್ ಕಟ್ ಮಾಡ್ಕೋಬೇಕು ಇದರಲ್ಲಿ. ಓಕೆನಾ? ಈಗ ಬೆಲ್ಟ್ ಪೀಸ್ ಕಟ್ ಮಾಡ್ಕೊಳ್ಳೋದು ಹೇಳ್ತೀನಿ. ಸೊಂಟದ ಸುತ್ತಳತೆ 44 ಇಂಚಿದೆ. ಆದ್ದರಿಂದ ನಾವು ನೋಡಿ ಇದರ ಡಬಲ್ ಫೋಲ್ಡಲ್ಲಿ ತೊಗೊಂಡಿದ್ದೀನಿ. ನೋಡಿ 22
ಸೊಂಟದ ಸುತ್ತಳತೆ 44ರಲ್ಲಿ ಅರ್ಧ 22 ಪ್ಲಸ್ 1 ಮಡಿಸ್ಲಿಕ್ಕೆ ಇಲ್ಲಿ ಲಾಡಿ ಕಟ್ಟೋ ಹತ್ರ ಮಡಿಸ್ತೀವಲ್ಲ ಅದಕ್ಕೆ 1 ಇಂಚು, ಟೋಟಲಿ 23 ಇಂಚ್ ತೊಗೊಂಡಿದ್ದೀನಿ. ಆಮೇಲೆ ಮೇಲ್ಗಡೆ ಇದಕ್ಕೆ ಮೇಲ್ಗಡೆ ಮಡಿಸ್ತೀವಲ್ಲ ಲಾಡಿ ಹಾಕೋದಕ್ಕೆ ಅದಕ್ಕೆ 1 ಇಂಚ್ ತೊಗೊಂಡಿದ್ದೀನಿ, 1.5 ಇಂಚ್ ತೊಗೊಂಡಿದ್ದೀನಿ. ಆಮೇಲೆ ಬೆಲ್ಟ್ ಉದ್ದ ಎಷ್ಟು 7 ಇಂಚು ನಾವು ಕನ್ಸಿಡ್ರ್ ಮಾಡಿದ್ದು ನೋಡ್ರಿ, 7 ಇಂಚು ಬೆಲ್ಟಿಗೆ, ಕೆಳಗಡೆ ಅರ್ಧ ಇಂಚು ಕೂಳೆಗೆ, ಟೋಟಲಿ ಇಷ್ಟು. ಈ ಬಾಕ್ಸ್ ಇದೆಯಲ್ಲ ನೋಡಿ, ಈ ಬಾಕ್ಸ್ ನೋಡಿ, ಇದು ಫುಲ್ ಬಾಕ್ಸ್ ಕಟ್ ಮಾಡಿಕೊಂಡ್ರೆ ನಮಗೆ ಬೆಲ್ಟಿಗಾಗುತ್ತೆ. ನೆಕ್ಸ್ಟ್ ಈ ಕಡೆ ಉಳಿದಿರೋದು ನೋಡಿ, ಇಲ್ಲಿಂದ ಇಲ್ಲಿವರೆಗೂ ಉಳಿದಿದೆ, ಇದನ್ನು ನಾವು ಲಾಡಿಗೆ ಕಟ್ ಮಾಡ್ಕೋಬೋದು. ಉದ್ದ ಎಲ್ಲೂ ಜಾಯಿಂಟ್ ಬರಲ್ಲ, ಗೊತ್ತಾಯ್ತಾ ನೋಡಿ, ಇದು ಫುಲ್ ಬರುತ್ತೆ, ಇಲ್ಲಿಂದ ಇಲ್ಲಿವರೆಗೂ ಬರುತ್ತೆ, ಲಾಡಿಗೆ ಕಟ್ ಮಾಡ್ಕೋಬೋದು. ಇದು ನಮಗೆ ಬೆಲ್ಟಿಗೆ ನೋಡಿ, ಇದು 1 ಇಂಚ್ ಎಕ್ಸ್ಟ್ರಾ ಮಡಿಸ್ಲಿಕ್ಕೆ ಕೂಳೆ, ಇಲ್ಲಿಂದ ಇಲ್ಲಿಗೆ ಮೇಲ್ಗಡೆ ಮಡಿಸ್ಲಿಕ್ಕೆ 1.5 ಇಂಚು, ಇಲ್ಲಿ ಕೆಳಗಡೆಗೆ ಅರ್ಧ ಇಂಚು. ಈ ಫುಲ್ ಬಾಕ್ಸನ್ನು ಕಟ್ ಮಾಡಿಕೊಂಡ್ರೆ ನಮಗೆ ಬೆಲ್ಟಿಗಾಗುತ್ತೆ. ಇಲ್ಲಿ ಲಾಡಿ ಕಟ್ ಮಾಡ್ಕೊಳ್ಳೋದು, ಓಕೆನಾ. ನೋಡಿ, ಇದು ಬೆಲ್ಟಿಗಾಯಿತು. ಇವಾಗ ನಾವು ಇದನ್ನು ಕಟ್ ಮಾಡಿಕೊಂಡ್ರೆ ಇದಿಷ್ಟನ್ನು ಕಟ್ ಮಾಡ್ಕೊಂಡ್ರೆ ನಮಗೆ ಲಾಡಿಗೆ ಸಿಗುತ್ತೆ. ಹಾಂ ನೋಡಿ, ಪುಷ್ಪಕ್ ಪ್ಯಾಂಟ್ ಕಟ್ಟಿಂಗಿಂದು ನೋಡಿ ಎಷ್ಟು ಉದ್ದ ಇದೆ ಗೊತ್ತಾಯ್ತಾ. ನೋಡಿ, ಇದು ಕಾಲು, ಇದು ಮೊಣಕಾಲು, ಇದು ಆಸನದ ಸುತ್ತಳತೆ ದೊಡ್ಡ ಭಾಗ ಇರುತ್ತೆ. ಇದು ನಾವು ಇದಕ್ಕೆ ಹಚ್ಚೋದು, ಇಲ್ಲಿ ನರ್ಗೆ ಹಿಡಿತೀವಿ, ಇದ್ರ ಸಮಕ್ಕೆ ಬರುತ್ತೆ. ಇದು ಬೆಲ್ಟು, ಮೇಲ್ಗಡೆ ಇಷ್ಟು ನಾವು ಇದನ್ನು ಬಾಟಮ್ ಮಾಡ್ತೀವಿ. ಇವಾಗ ಟೋಟಲಿ ನಮಗೆ 46 ಸಿಗುತ್ತೆ. ಇದರ 10 ಇಂಚ್ ಎಕ್ಸ್ಟ್ರಾ ಮಾಡ್ಕೊಂಡಿರೋದ್ರಿಂದ ಟೋಟಲಿ 56 ಇಂಚ್ ಬರುತ್ತೆ. ಓಕೆನಾ, ಈ ಕಟ್ಟಿಂಗ್ ಆಯಿತು. ಈಗ ನೆಕ್ಸ್ಟು ಹೊಲಿಯೋಣ. ಪುಷ್ ಬ್ಯಾಕ್ ಪ್ಯಾಂಟ್ ಅಥವಾ ಪುಷ್ಪಕ್ ಪ್ಯಾಂಟನ್ನು ಹೊಲಿಯೋ ರೀತಿನ ಮುಂದಿನ ವಿಡಿಯೋದಲ್ಲಿ ತೋರಿಸ್ತೀನಿ. ಈ ವಿಡಿಯೋ ನಿಮಗೂ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನಮ್ಮ ಚಾನಲ್ಗೆ ಇದುವರೆಗೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕ್ಷಣದಿಂದ ನೀವು ಸಬ್ಸ್ಕ್ರೈಬ್ ಆಗಿ. ಈ ವಿಡಿಯೋ ಕೆಳಗಡೆ ರೆಡ್ ಕಲರ್ ಬಟನ್ ಇದ್ದರೆ ಸಬ್ಸ್ಕ್ರೈಬ್ ಆಗಿ. ಓಕೆ, ಸಬ್ಸ್ಕ್ರೈಬ್ ಆದ ನಂತರ ಬೆಲ್ ಐಕಾನ್ ಕೂಡ ಒತ್ತಬೇಕು, ಆಗ ನಿಮಗೆ ನೋಟಿಫಿಕೇಷನ್ ಬರುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.